ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ. ರಾಶಿ ಭವಿಷ್ಯಕ್ಕೂ ಹೋಗಕ್ಕಿಂತ ಮುಂಚೆ ಕೆಲವರು ವಿಚಾರಗಳ ಬಗ್ಗೆ ಹೇಳ್ಬೇಕಾಗಿದೆ. ಏನಂದ್ರೆ, ಮೊದಲನೇದಾಗಿ ನಿಜವಾದ ಜ್ಯೋತಿಷನ ಕಂಡಿಡೋದನ್ನ ಜನ ತಿಳ್ಕೊಬೇಕಾಗಿದೆ. ಯಾಕೆಂದ್ರೆ ಜ್ಯೋತಿಷದಲ್ಲಿ ಮೋಸ, ಆಮೇಲೆ ವಶೀಕರಣ ಮಾಡ್ಕೊಡ್ತೀನಿ ಅಂತ ಮೋಸ ಮಾಡ್ತಾರೆ. ಆಮೇಲೆ ಇನ್ನ ಬೇರೆ ಬೇರೆ ತರದ್ದು ದೊಡ್ಡ ದೊಡ್ಡ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ. ಎಲ್ಲ ಜ್ಯೋತಿಷದಲ್ಲಿ ಇಲ್ಲ. ಮೊದಲನೇದಾಗಿ ನ್ಯೂಮರಾಲಜಿ ಪ್ರಕಾರವಾಗಿ ಆಮೇಲೆ ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಹಸ್ತ ಸಾಮುದ್ರಿಕೆಯಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿನ ಇಂಡಿಯನ್ ಪಾಮಿಸ್ಟ್ ಅನ್ಕೊಂಡು ಈ ತರದಲ್ಲಿ ಯಾವ್ದು ಕೂಡ ಭವಿಷ್ಯ ನಿರೂಪಣೆ ಮಾಡೋಕ್ ಆಗಲ್ಲ. ನಮ್ಮ ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸು ಕರೆಕ್ಟ್ ಆಗಿರ್ಬೇಕು, ಲಗ್ನ ಕರೆಕ್ಟ್ ಆಗಿರ್ಬೇಕು. ಲಗ್ನ ಮಿಸ್ಟೇಕ್ ಆಗೋ ಸಾಧ್ಯತೆಗಳಿರುತ್ತೆ, ಯಾಕಂದ್ರೆ ತುಂಬಾ ಬೇಗ ಬದಲಾವಣೆ ಆಗುತ್ತೆ. ಇದನ್ನ ಕಂಡುಹಿಡಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಆತ ಹೇಳ್ಬೇಕು. ಹೇಳಿ ಆ ಲಗ್ನವನ್ನ ತಿದ್ದಿ ಮುಂದಿನ ಭವಿಷ್ಯವನ್ನ ಹೇಳ್ಬೇಕಾಗತ್ತೆ. ಹಿಂದೆ ನಡೆದಿರೋ ಘಟನೆಗಳನ್ನ ಕಂಪಲ್ಸರಿ ಹೇಳ್ಬೇಕಾಗತ್ತೆ. ಅಂದ್ರೆ ಅಕ್ಯುರೇಟ್ ಅಂತಲ್ಲ, ಒಂದು ಟೈಮ್ ಪೀರಿಯಡ್ ಅಲ್ಲಿ ಈ ತರ ಘಟನೆಗಳು ನಡೆದಿರೋ ಸಾಧ್ಯತೆ. ಯಾಕೆಂದ್ರೆ ಲಗ್ನವನ್ನು ಕಂಡಿಡಿಯಾಗಿ ಇವೆಲ್ಲ ಮಾಡ್ಕೊಂಡ ಮೇಲೆ ಪೂಜೆಗಳನ್ನ ಸಜೆಸ್ಟ್ ಮಾಡುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಯಾವುದೇ ಒಂದು ನಿಮಗೆ ರಮಲ ಶಾಸ್ತ್ರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದ್ಯಾವುದು ಕೂಡ ಅದ್ರಲ್ಲಿ ಉಲ್ಲೇಖ ಇಲ್ಲ. ನಿಮಗೆ ಆ ಜ್ಯೋತಿಷದ ಪ್ರಕಾರವಾಗಿ ಅಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಮೈನ್ ಗ್ರಂಥ ಆಗಿರೋದ್ರಿಂದ ಅದರಲ್ಲಿರೋ ಪರಿಹಾರಗಳು ಬಂದು ಬಹಳ ಸಿಂಪಲ್. ಮಂತ್ರ ಜಪ, ದಾನಗಳು, ಸ್ತೋತ್ರಗಳು, ಇದು ಮಾತ್ರ ಇದೆ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾಡ್ಬೋದು, ಯಾವುದೇ ಭೇದ ಭಾವ ಇಲ್ಲ. ಸೊ ಈ ಬಗೆಯಲ್ಲಿ ಹೋಗ್ಬೇಕೆ ಹೊರತು ಕಾಳ ಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇಲ್ಲ. ಆಗ್ಲಿ ಕುಜ ದೋಷದ ಬಗ್ಗೆನೂ ಡಿಬೇಟ್ಸ್ ಇದೆ, ಪಿತೃದೋಷದ ಬಗ್ಗೆ ಡಿಬೇಟ್ಸ್ ಇದೆ. ಇದೆಲ್ಲ ಕೂಡ ಯಾವ್ದು ಇಲ್ದಿರೋ ದೋಷಗಳನ್ನ ಹೇಳಿ, ಈಗ ಮೊನ್ನೊಬ್ಬರು ಹೇಳ್ತಿದ್ರು ಅದ್ಯಾವುದೋ ಒಂದು ದ್ವಿಕಳತ್ರ ಯೋಗ ಇದೆ ಅಂತ. ಇವೆಲ್ಲ ಜ್ಯೋತಿಷದಲ್ಲಿ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಎದುರಿಸ್ತಾರೆ. ಸೊ ಆತರ ನಂಬಬೇಡಿ. ಜ್ಯೋತಿಷ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೇದು ಕೆಟ್ಟದ್ದು ಟೈಮ್ ಪೀರಿಯಡ್ ನ ಮಾತ್ರ ಹೇಳ್ಬೋದು. ನಿಮ್ಮ ಹಣೆ ಬರವನ್ನ ಕಂಪ್ಯೂಟರ್ ಚೇಂಜ್ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜ್ಯೋತಿಷದ ಪ್ರಕಾರವಾಗಿ ಒಳ್ಳೆಯ ಕೆಟ್ಟ ಟೈಮು ಮತ್ತೆ ಅದನ್ನ ನ್ಯೂಟ್ರಲ್ ಮಾಡೋದಕ್ಕೋಸ್ಕರ ಕೆಲವು ಸಿಂಪಲ್ ಪರಿಹಾರಗಳನ್ನ ಜ್ಯೋತಿಷ ತಿಳಿಸ್ತಾರೆ. ಸೊ ಈ ಬಗ್ಗೆಯಲ್ಲಿ ಜಾತಕ ನೋಡ್ಸೋದಕ್ಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಜಾತಕವನ್ನ ತೋರಿಸಬಹುದು. ಈ ಕನ್ಸಲ್ಟೇಷನ್ ತಗೊಳ್ಬಹುದು. ಮೀನ ರಾಶಿ 2026 ಫೆಬ್ರವರಿ 22ನೇ ತಾರೀಕಿನಿಂದ ಮೀನ ರಾಶಿಯವರಿಗೆ ಏನೆಲ್ಲ ವಾರ ಫಲಗಳಿದೆ ಅದ್ರ ಬಗ್ಗೆ ನಾವು ನೋಡೋಣ. ಇದರಲ್ಲಿ ನನಗೆ ಅನಿಸ್ತಿರುವಂತದ್ದು ಶನಿ ಗ್ರಹ ರಾಶಿಯಲ್ಲಿ ಇರುವಂತದ್ದು ಸಾಡೆ ಸಾತಿಯ ಭಯ ಮೀನ ರಾಶಿಯವರಿಗೆ ಬಹಳಷ್ಟು ಜನ ಕೇಳ್ತಾರೆ, ಸರ್ ಸಾಡೆ ಸಾತಿ ಅಂತ ಹೇಳಿ. ಅಷ್ಟಮ ಶನಿ, ಪಂಚಮ ಶನಿ ಆಗಿರ್ಬೋದು, ಸಾಡೆ ಸಾತಿ ಆಗಿರ್ಬೋದು, ಬಹಳಷ್ಟು ಜನ ಹೆದರ್ತಿರ್ತಾರೆ. ಹೆದರಬೇಡಿ. ಸಾಡೆ ಸಾತಿಯಲ್ಲಿ ಪಾಸಿಟಿವ್ ವಿಚಾರಗಳು ಕೂಡ ಇರುತ್ತೆ. ಸಾಡೆ ಸಾತಿ ಟೈಮಲ್ಲಿ ನೀವು ಅಭಿವೃದ್ಧಿ ಆಗೋ ಸಾಧ್ಯತೆಗಳು ಇರುತ್ತೆ. ನಿಮಗೆ ಸಾಡೆ ಸಾತಿಯಿಂದ ಕೆಟ್ಟದಾಗತ್ತಾ ಅಂತ ನಾವು ತಿಳ್ಕೊಬೇಕು ಅಂದ್ರೆ, ಒಂದು ನಿಮ್ಮ ಲಗ್ನದಿಂದ ಶನಿ ಅವಯೋಗಿ ಆಗಿರ್ಬೇಕು, ಭಿನ್ನಾಷ್ಟಕ ವರ್ಗದಲ್ಲಿ ಕಮ್ಮಿ ಪಾಯಿಂಟ್ಸ್ ಇರಬೇಕು, ಆಮೇಲೆ ಡಿವಿಷನಲ್ ಚಾರ್ಟ್ಸ್ ಅಲ್ಲಿ ಷೋಡಶ ವರ್ಗಗಳಲ್ಲಿ ಶನಿಯ ಒಂದು ಇದೇಂಗಿದೆ ನೋಡ್ಕೋಬೇಕು, ಬಲ ಎಲ್ಲ ತರದಲ್ಲಿ ನೋಡಿ ಕೊನೆಗೆ ನಾವು ಕೆಲವರು ಏನ್ ಮಾಡ್ತಾರೆ, ಟ್ರಾನ್ಸಿಟ್ ನ ಅವಾಗ ನಾವು ಅಪ್ಲಿಕೇಬಲ್ ಮಾಡ್ಬೇಕಾಗತ್ತೆ. ಎಲ್ಲಾ ಟೈಮಲ್ಲಿ ಅದನ್ನ ಭಯ ಪಡುವಂತದ್ದಲ್ಲ. ಸೊ ಈ ಬಗ್ಗೆ ನೋಡಿದಾಗ ಶನಿ ಗ್ರಹದಿಂದ ವಿವಾಹ ವಿಳಂಬ, ಸಂಬಂಧಗಳಲ್ಲಿ ಮದುವೆಗಳು ವಿಳಂಬ ಆಗುವ ಸಾಧ್ಯತೆಗಳಿದೆ. ಸಾಡೆ ಸಾತಿ ಭಯ ಇದೆ. ನೀವು ಹನುಮಾನ್ ಚಾಲೀಸವನ್ನು ಹೇಳೋದು ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಆಮೇಲೆ ಪ್ರಾಪರ್ಟಿ ಖರೀದಿಗೆ, ವೆಹಿಕಲ್ ಖರೀದಿಗೆ, ವಾಹನ ಖರೀದಿ ಬಹಳ ಉತ್ತಮ. ಎಷ್ಟೋ ದಿನಗಳಿಂದ ನೀವು ಇದನ್ನ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ, ಆಗಿರಲ್ಲ. ಸೊ ಈ ಟೈಮಲ್ಲಿ ಸಾಧ್ಯ ಆಗತ್ತೆ. ಎಸ್ಪೆಷಲಿ ಲೋನು, ಇನ್ನೊಂದು ಬೇರೆ ಬೇರೆ ರೀಸನ್ಸ್ ಇಂದ ಡಿಲೇ ಆಗಿರುತ್ತೆ. ಖರೀದಿ ಮಾಡದಿರೋರಿಗೆ ಮನಸ್ಥಿತಿ ಬರ್ಬೋದು, ವಾತಾವರಣ ಕ್ರಿಯೇಟ್ ಆಗ್ಬೋದು. ಖರೀದಿ ಮಾಡೋಕೆ ಹತ್ತಿರದಲ್ಲಿರುವಂತವ್ರಿಗೆ ಡಾಕ್ಯುಮೆಂಟೇಶನ್, ಇನ್ನೊಂದು ವೇರಿಯಸ್ ಒಂದು ಅಬ್ಸ್ಟ್ಯಾಕಲ್ಸ್ ಆಗಿರ್ಬೋದು, ಅಡೆತಡೆಗಳು ಸರಿಯಾಗೋ ಸಾಧ್ಯತೆಗಳಿರುತ್ತೆ. ಆಮೇಲೆ 6ನೇ ಮನೆಯಿರುವಂತಹ ಗ್ರಹಗಳು 2ನೇ ಮನೆಯಿರುವಂತಹ ಗ್ರಹಗಳನ್ನ ನೋಡಿದ್ರೆ ನಿಮಗೆ ಸಾಲದಿಂದ ಹೊರಗಡೆ ಬರೋದಕ್ಕೆ ಮೀನ ರಾಶಿಯವರಿಗೆ ಅವಕಾಶಗಳು ಸಿಗುತ್ತೆ. ಆಮೇಲೆ ಲಾಭ ಉಂಟಾಗತ್ತೆ. ನೀವೊಂದು ಬಿಸ್ನೆಸ್ ಮಾಡಿರ್ತೀರಾ, ರೀಸೆಂಟ್ ಆಗಿ ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡಿದೀರಾ. ಎಸ್ಪೆಷಲಿ ಈ ಫೀಲ್ಡ್ ಅಲ್ಲಿ ಇರುವಂತವ್ರು ಯಾವುದೇ ಒಂದು ವ್ಯವಹಾರ ಮಾಡ್ತಿದ್ರು ಅದರಲ್ಲಿ ಲಾಭವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಈ ಟೈಮ್ ಪೀರಿಯಡ್ ಅಲ್ಲಿ. ಆಮೇಲೆ ಕುಟುಂಬದಲ್ಲಿ ಆಹ್ಲಾದಕರವಾಗಿರುವಂತಹ ನೆಮ್ಮದಿಯ ವಾತಾವರಣ, ಗುರು ಚತುರ್ಥ ಭಾವದಲ್ಲಿ ಇರುವಂತದ್ದು. ಆಮೇಲೆ ಅಣ್ಣ ತಮ್ಮಂದ್ರ ಮಧ್ಯೆ ಒಳ್ಳೆಯ ಒಂದು ವಾತಾವರಣ ಕ್ರಿಯೇಟ್ ಆಗ್ಬೋದು. ಏನಾದ್ರು ಒಂದು ಡಿಸ್ಪ್ಯೂಟ್ ಇದ್ರೆ ಸರಿ ಆಗ್ಬೋದು, ಪ್ರಾಪರ್ಟಿ ಡಿಸ್ಪ್ಯೂಟ್ ಸರಿ ಆಗ್ಬೋದು, ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಸಿಗ್ಬೋದು, ಸಾಲದಿಂದ ಹೊರಗಡೆ ಬರೋದು ಅವಕಾಶ ಸಿಗ್ಬೋದು. ಇಷ್ಟೆಲ್ಲ ವಿಚಾರಗಳ ಜೊತೆಯಲ್ಲಿ ಉದ್ಯೋಗಕ್ಕೆ ನೋಡಿದಾಗ ನನ್ನ ಪ್ರಕಾರವಾಗಿ ದಶಮ ಭಾವದಲ್ಲಿರುವಂತದ್ದು, ದಶಮಾಧಿಪತಿ ಆಗಿರುವಂತದ್ದು ಚತುರ್ಥ ಭಾವದಲ್ಲಿ ಖಂಡಿತವಾಗ್ಲೂ ಸಹ ಒಳ್ಳೆಯ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ನೀವು ಟ್ರೈ ಮಾಡ್ತಿದ್ರೆ ಅವಕಾಶ ಒದಗಿ ಬರುತ್ತೆ. ಪ್ಲೇಸ್ ಚೇಂಜ್ ಆಗ್ಬೋದು, ಪೊಸಿಷನ್ ಚೇಂಜ್ ಆಗ್ಬೋದು. ಜಾಬ್ ಇಂದ ಬಿಸ್ನೆಸ್ ಹೋಗೋರಿಗೆ ಬಹಳ ಅನುಕೂಲ ಆಗುತ್ತೆ.
ಜಾಬ್ ಅಲ್ಲೇ ಇನ್ಕ್ರಿಮೆಂಟ್ ನೋಡ್ತಿರೋರ್ಗೂ ಬಹಳ ಅನುಕೂಲ ಆಗುತ್ತೆ. ಆಮೇಲೆ ಶನಿ ಗ್ರಹದ ಪ್ರಭಾವ ವೈವಾಹಿಕ ಜೀವನವನ್ನು ಸರಿ ಮಾಡೋಕ್ಕೂ ಸಾಧ್ಯತೆ. ಶನಿಯನ್ನ ಬಹಳ ಕೆಟ್ಟವನಾಗಿ ಚಿತ್ರಿಸಿದ್ದಾರೆ, ಆತರ ಅಲ್ಲ. ಶನಿ ಗ್ರಹದಿಂದ ಸ್ಟ್ರಾಂಗ್ ಆಗಿರುವಂತಹ ಶಾಶ್ವತವಾಗಿರುವಂತಹ ಸಂಬಂಧ ಕ್ರಿಯೇಟ್ ಆಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಹತ್ರ ಇದ್ದಂತ ದೂರ ಆಗಿರ್ತಾರೆ, ಅವ್ರು ಹತ್ರ ಆಗುವಂತ ಸಾಧ್ಯತೆ ಮೀನರಾಶಿಯವರಿಗಿದೆ. ಇಷ್ಟೆಲ್ಲ ವಿಚಾರಗಳು ಮೀನರಾಶಿಗೆ ಸಂಬಂಧಪಟ್ಟಿದ್ದು. ನಮಸ್ಕಾರ.